ಸರಸ್ವತಿ ಪ್ರಭಾ ಸುದ್ದಿ ಪಾಕ್ಷಿಕದ ಈ ಸಂಚಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 29ರಂದು ಗೋಕರ್ಣ ಮಠಾಧೀಶ ಶ್ರೀಮದ್ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರ ದಿಗ್ವಿಜಯೋತ್ಸವವು ವೈಭವದಿಂದ ಸಂಪನ್ನ. ಸಹಸ್ರಾರು ಸಮಾಜ ಬಾಂಧವರು ಭಾಗಿ. ಹುಬ್ಬಳ್ಳಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ 79ನೇ ಸರ್ವಸಾಧಾರಣ ಸಭೆಯು ಅಕ್ಟೋಬರ್ 6ರಂದು ನಡೆಯಿತು. ಶ್ರೀ ರಮೇಶ್ ನಾಯಕ್ ಅವರು ಅಧ್ಯಕ್ಷರಾಗಿ ಪುನರಾಯ್ಕೆಗೊಂಡರು. ಆರ್ಗೋಡು ಶೆಣೈ ಕುಟುಂಬದವರ 159ನೇ ಶ್ರೀ ಗೌರಿ ಗಣೇಶೋತ್ಸವವು ನವರಾತ್ರಿಯಲ್ಲಿ ಆಚರಣೆ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಮೋಹನ್ ದಾಸ್ ಶೆಣೈಯವರಿಗೆ ಶೆಣೈ ಕುಟುಂಬದ ವತಿಯಿಂದ ಸನ್ಮಾನ ಹಾಗೂ ಗೌರವಾರ್ಪಣೆ. ಬೆಂಗಳೂರಿನ ಶ್ರೀ ಅನಂತನಗರದಲ್ಲಿ ಶ್ರೀಮದ್ ವಿದ್ಯಾಧೀಶ ಸ್ವಾಮೀಜಿಯವರ ವಾಸ್ತವ್ಯದ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ ರಮೇಶ್ ಕಾಮತ್ ಇವರು ನಿರ್ದೇಶಿಸಿರುವ ಅಂತ್ಯಾರಂಭ ಕೊಂಕಣಿ ಚಲನಚಿತ್ರದ ಚಿತ್ರೀಕರಣ ಮಡಿಕೇರಿಯಲ್ಲಿ ಸಂಪೂರ್ಣ. ಎಲ್ಲೆಡೆಯೂ ನವರಾತ್ರಿ ಹಾಗೂ ಶ್ರೀ ಶಾರದೋತ್ಸವದ ಸಂಭ್ರಮದ ಆಚರಣೆ. ಮಲ್ಪೆಯಲ್ಲಿ ಹುಲಿ ವೇಷಧಾರಿಗಳ ಪುನರ್ ಮಿಲನ ಕಾರ್ಯಕ್ರಮ ಅಕ್ಟೋಬರ್ 6ರಂದು ನಡೆಯಿತು. ಗುಂಗೊಳ್ಳಿಯ ಪ್ರಾರ್ಥನಾ ಪೈ ಇವಳು ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಉಡುಪಿಯ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ಛದ್ಮವೇಷ ಸ್ಪರ್ಧೆ ಆಯೋಜನೆ. ಗೊಂಗೊಳ್ಳಿಯ ಸರಸ್ವತಿ ವಿದ್ಯಾನಿಧಿಯ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ಕ್ರೋಧಿನಾಮ ಸಂವತ್ಸರದ ಚಾತುರ್ಮಾಸ ವ್ರತ ಸ್ವೀಕರಿಸಿದ್ದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥರು ಸೆಪ್ಟೆಂಬರ್ 18ರಂದು ಮೃತ್ತಿಕಾ ವಿಸರ್ಜನೆ ಸೀಮೋಲ್ಲಂಘನಗೈದು ಚಾತುರ್ಮಾಸ ವ್ರತವನ್ನು ಮುಕ್ತಾಯಗೊಳಿಸಿದ್ದರು. ತತ್ಸಂಬಂಧ ಚಾತುರ್ಮಾಸದ ಕೊನೆಯ ಕಾರ್ಯಕ್ರಮವಾಗಿರುವ ದಿಗ್ವಿಜಯ ಮಹೋತ್ಸವವು ಸೆಪ್ಟೆಂಬರ್ 29ರಂದು ಬೆಂಗಳೂರಿನಲ್ಲಿ ವೈಭವದಿಂದ ಜರುಗಿತು. ಆ ದಿವಸ ಬೆಳಿಗ್ಗೆ ಸಮಾಜ ಬಾಂಧವರ ರಕ್ತ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರಗಳು ನಡೆದವು. ಮಹಾಪೂಜೆ, ಮಹಾಸಂತರ್ಪಣೆಯ ನಂತರ ಸಂಜೆ ಸಹಸ್ರಾರು ಶಿಷ್ಯಕೋಟಿಯ ಉಪಸ್ಥಿತಿಯಲ್ಲಿ ವೈಭವದಿಂದ ದಿಗ್ವಿಜಯೋತ್ಸವವು ನಡೆಯಿತು. ದ್ವಾರಕಾನಾಥ ಭವನದಿಂದ ಆರಂಭವಾಗಿ ನ್ಯಾಷನಲ್ ಕಾಲೇಜ್ ಸಿಗ್ನಲ್ ಮುಖಾಂತರ ಹಾಗೂ ರಾಮಕೃಷ್ಣ ಆಶ್ರಮ ಸರ್ಕಲ್, ಗಾಂಧಿ ಬಜಾರ್, ಟ್ಯಾಗೋರ್ ಸರ್ಕಲ್, ಬಸವನಗುಡಿ, ಆರಕ್ಷಕ ಠಾಣೆ, ನೆಟ್ಟಕಲ್ಲಪ್ಪ ಸರ್ಕಲ್ ಮುಖಾಂತರ ಸುಮಾರು 3 ಕಿಲೋಮೀಟರ್ ಚಲಿಸಿ ಪುನಃ ದ್ವಾರಕಾನಾಥ ಭವನಕ್ಕೆ ಹಿಂತಿರುಗಿ ಬಂದು ಸಮಾಪ್ತವಾಯಿತು. ಈ ಸಂದರ್ಭದಲ್ಲಿ ಸಹಸ್ರಾರು ಶಿಷ್ಯಕೋಟಿಯೊಂದಿಗೆ ಆಕರ್ಷಕ ವಾದ್ಯಮೇಳ, ವಿವಿಧ ಟ್ಯಾಬ್ಲೋಗಳು ಭಾಗವಹಿಸಿದ್ದವು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವುದಕ್ಕಿಂತ ಪೂರ್ವದಲ್ಲಿ ಅಂದರೆ 1945ಕ್ಕೆ ಸ್ಥಾಪನೆಗೊಂಡಿರುವ ಹುಬ್ಬಳ್ಳಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ 79ನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅಕ್ಟೋಬರ್ 6ರಂದು ಸಂಜೆ ಸಮಾಜ ಮಂದಿರ ಸರಸ್ವತಿ ಸದನದಲ್ಲಿ ನಡೆಯಿತು. ಪ್ರಾರ್ಥನೆಯೊಂದಿಗೆ ಆರಂಭವಾದ ಸಭೆಯಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಪ್ರಮೋದ್ ಕಾಮತ್ ಅವರು ವರದಿ ವಾಚನೆಗೈದರು. ಮುಂದಿನ 3 ವರ್ಷಕ್ಕೆ ಆಡಳಿತ ಮಂಡಳಿಗೆ 4 ಸದಸ್ಯರನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಯಿತು. ಸಭೆಯು ಉದ್ಯಮಿ ಶ್ರೀ ರಮೇಶ್ ನಾಯಕ್ ಅವರನ್ನೇ ಅಧ್ಯಕ್ಷರನ್ನಾಗಿ ಪುನರಾಯ್ಕೆಗೊಳಿಸಿತು. ಈ ಸಂದರ್ಭದಲ್ಲಿ 2024-25ನೇ ಸಾಲಿನ ಅಂದಾಜು ಪತ್ರವನ್ನು ಮಂಡಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಯಿತು. ಆಡಳಿತ ಸಮಿತಿಯ ಶ್ರೀಕಾಂತ್ ಮಹಲೆ, ಹರೀಶ್ ಮಾಂಜ್ರೇಕರ್, ಮಹೇಶ್ ಮಾನ್ಗೆ, ಸುದರ್ಶನ್ ಕಾಮತ್, ಸದಾನಂದ್ ನಾಯಕ್, ಸದಾನಂದ್ ಕಾಮತ್, ಶ್ರೇಯಾ ಮಾಂಜ್ರೇಕರ್, ಜಯ ಆರ್ ಪೈ ಇತ್ಯಾದಿ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಂದಾಪುರ ತಾಲೂಕಿನ ಆರ್ಗೋಡು ಒಂದು ಕುಗ್ರಾಮವಾಗಿದ್ದು ಇಂದೂ ಸಹ ಸುಸಜ್ಜಿತ ರಸ್ತೆ, ಸಾರ್ವಜನಿಕ ವಾಹನ ಸೌಲಭ್ಯ ಇಲ್ಲದ ಊರು. ಆದರೂ ಕಳೆದ 100 ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿರುವ ಶೆಣೈ ಕುಟುಂಬದವರು ಕೃಷಿಯೊಂದಿಗೆ ಕರಾವಳಿಯ ಗಂಡಿಮೆಟ್ಟಿನ ಕಲೆಯಾದ ಯಕ್ಷಗಾನ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ.
ಆ ಸಲುವಾಗಿ ಕಳೆದ ವರ್ಷ ಈ ಕುಟುಂಬದ ಆರ್ಗೋಡು ಮೋಹನ್ದಾಸ್ ಶೆಣೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುವುದನ್ನು ಇಲ್ಲಿ ಹೆಮ್ಮೆಯಿಂದ ನೆನಪಿಸಿಕೊಳ್ಳಬಹುದು. ಈ ಆರ್ಗೋಡು ಕುಟುಂಬದವರು ತಲೆತಲಾಂತರಗಳಿಂದ ಆಚರಿಸಿಕೊಂಡು ಬಂದಿರುವ 3 ದಿವಸದ ಗೌರಿ ಗಣೇಶ ಉತ್ಸವಕ್ಕೆ ಈ ವರ್ಷ 159ರ ಸಂಭ್ರಮ. ಭಾದ್ರಪದ ಚೌತಿಯಂದು ಅನಿವಾರ್ಯ ಕಾರಣಗಳಿಂದ ಆ ಕುಟುಂಬಕ್ಕೆ ಗೌರಿ ಗಣೇಶೋತ್ಸವವನ್ನು ಆಚರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನವರಾತ್ರಿಯಲ್ಲಿ ಅದನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗೌರಿ ಪೂಜೆ, ಮಹಾಮಂಗಳಾರತಿ, ಅನ್ನಸಂತರ್ಪಣೆ, ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಮಹಾಪೂಜೆ, ಭಜನೆ, ರಂಗಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ವಿಸರ್ಜನಾ ಪೂಜೆ, ಶ್ರೀ ಗಣೇಶ ಮೂರ್ತಿಯ ವಿಸರ್ಜನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಅಕ್ಟೋಬರ್ 7ರಂದು ಸಂಜೆ ಹೆಸರಾಂತ ಭಾಗವತರಾದ ದಿವಂಗತ ಗೋವಿಂದರಾಜ ಶೆಣೈ ಇವರ ಸಂಸ್ಮರಣೆ ಸಭಾ ಕಾರ್ಯಕ್ರಮ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಮೋಹನ್ದಾಸ್ ಶೆಣೈ ಅವರಿಗೆ ಕುಟುಂಬದ ವತಿಯಿಂದ ಗೌರವಾರ್ಪಣೆ, ನಂತರ ಜಾಂಬವತಿ ಕಲ್ಯಾಣ, ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮಗಳು ನಡೆದವು. ಬೆಂಗಳೂರಿನ ಅನಂತನಗರದಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ವಾಸ್ತವ್ಯವು ಅಕ್ಟೋಬರ್ 1ರಿಂದ 6ರ ತನಕ ನಡೆಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತ ನೀಡಿ ಸ್ವಾಗತಿಸಲಾಯಿತು. ತ್ರಿಕಾಲ ಪೂಜೆ, ಭಿಕ್ಷಾ, ಪಾದ ಪೂಜೆ ಸೇವೆಗಳು ನಡೆದವು. ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಹಾಗೂ ತಪ್ತ ಮುದ್ರಾಧಾರಣೆ, ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆ, ದುರ್ಗಾ ಪೂಜೆ, ಲಕ್ಷ ಕುಂಕುಮಾರ್ಚನೆ, ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಅಪಾರ ಪ್ರಮಾಣದಲ್ಲಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ. ರಮೇಶ್ ಕಾಮತ್ ರವರು ನಿರ್ದೇಶಿಸಿದ 4ನೇ ಕೊಂಕಣಿ ಚಲನಚಿತ್ರ ಅಂತ್ಯಾರಂಭದ ಚಿತ್ರೀಕರಣವು ಮಡಿಕೇರಿಯಲ್ಲಿ ಇತ್ತೀಚೆಗೆ ಪೂರ್ಣಗೊಂಡಿತು. ತಮ್ಮ 72ನೇ ವರ್ಷ ವಯಸ್ಸಿನಲ್ಲಿಯೂ ಯುವಕರನ್ನು ನಾಚಿಸುವಂತೆ ಕ್ರಿಯಾಶೀಲರಾಗಿರುವ ಡಾಕ್ಟರ್ ರಮೇಶ್ ಕಾಮತ್ ರವರು ಇದರಲ್ಲಿ ತಾವು ಅಭಿನಯಿಸಿದ್ದಾರೆ. ಈ ಕೊಂಕಣಿ ಚಲನಚಿತ್ರವು ಆದಿತ್ಯ ಸಿನಿ ಕ್ರಿಯೇಷನ್ ಬ್ಯಾನರ್ನಲ್ಲಿ ಶ್ರೀಮತಿ ಕಿರಣ್ಮಯಿ ಕಾಮತ್ ಅವರು ನಿರ್ಮಿಸುತ್ತಿದ್ದಾರೆ. ತಾರಾಂಗಣದಲ್ಲಿ ಡಾಕ್ಟರ್ ರಮೇಶ್ ಕಾಮತ್, ದಾಮೋದರ್ ನಾಯಕ್, ಪ್ರತೀಕ್ಷಾ ಕಾಮತ್, ವಿಠೋಬ್ ಭಂಡಾರ್ಕರ್, ಉದಯ್ ಜಾದೂಗಾರ್, ಶೀಲಾ ನಾಯಕ್, ವಸುಧಾ ಕಾಮತ್, ಅನಂತ್ ನಾಯಕ್ ಸಹಿತ ಹಲವಾರು ಕಲಾವಿದರು ತಮ್ಮ ಅಭಿನಯ ಚಾತುರ್ಯವನ್ನು ತೋರಿದ್ದಾರೆ. ಶ್ಯಾಮ ಕೃಷ್ಣರಾಯರ ಸಂಭಾಷಣೆ, ಶಂಕರ್ ಶಾನ್ಭೋಗರ ಗಾಯನ, PVR ಸ್ವಾಮಿ ಅವರ ಛಾಯಾಗ್ರಾಹಕರಾಗಿ ಸೇವೆ ನೀಡಿದ್ದಾರೆ. ಕತೆ, ಚಿತ್ರಕಥೆ, ಗೀತರಚನೆ ಹಾಗೂ ನಿರ್ದೇಶಕರು ಡಾಕ್ಟರ್ ಕೆ. ರಮೇಶ್ ಕಾಮತ್. ರಾಜ್ಯದಾದ್ಯಂತದ ದೇವಾಲಯ, ಸಮಾಜ ಮಂದಿರಗಳಲ್ಲಿ ಶ್ರೀ ನವರಾತ್ರಿ ಮಹೋತ್ಸವ, ಶ್ರೀ ಶಾರದೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ, ದುರ್ಗಾ ನಮಸ್ಕಾರ, ಚಂಡಿಕಾ ಯಾಗ, ಕುಮಾರಿಕಾ ಪೂಜೆ, ಶಾರದಾ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರಿನ ದ್ವಾರಕಾನಾಥ ಭವನದಲ್ಲಿ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಶ್ರೀ ಶಾರದಾ ಮೂರ್ತಿ ಪ್ರತಿಷ್ಠಾಪನೆಗೈದರು. ಶ್ರೀ ಚಿತ್ರಾಪುರ ಮಠಾಧೀಶರಾದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮಿಗಳು ಸಹ ಚಿತ್ರಾಪುರದಲ್ಲಿ ವಿಶೇಷವಾಗಿ ನವರಾತ್ರಿ ಪೂಜೆ ನಡೆಸಿದರು. ಬೆಂಗಳೂರಿನ ತ್ರಿಗುಣಾತ್ಮಿಕ ಶ್ರೀ ಮಹಾಲಕ್ಷ್ಮಿ ಮಂದಿರದಲ್ಲಿ ನವರಾತ್ರಿ ಉತ್ಸವವು ಭಕ್ತಿ ಶ್ರದ್ಧೆಯಿಂದ ನಡೆಯುತ್ತಿದೆ. GSB ಸಭಾ ರಾಮಮಂದಿರ ಮಲ್ಪೆ ಇಲ್ಲಿ ಹುಲಿ ವೇಷಧಾರಿಗಳ ಪುನರ್ಮಿಲನ ಕಾರ್ಯಕ್ರಮವು ಅಕ್ಟೋಬರ್ 6ರಂದು ನಡೆಯಿತು. ಈ ಸಂದರ್ಭದಲ್ಲಿ ಆಗಮಿಸಿದ ವೇಷಧಾರಿಗಳನ್ನು ಹಾಗೂ ತಂಡವನ್ನು ಸಮಾಜದ ಮೂಲಕ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಮೈಸೂರು, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮೈಸೂರು ವತಿಯಿಂದ ಮೈಸೂರಿನ ಗೋಪಾಲಸ್ವಾಮಿ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಜರುಗಿದ ಮೈಸೂರು ವಿಭಾಗದ 17 ವರ್ಷ ವಯೋಮಿತಿಯ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಉಡುಪಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದ್ದ ಗೊಂಗೊಳ್ಳಿಯ ಪ್ರಾರ್ಥನಾ ಪೈ ಈಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಈಕೆ ಗೊಂಗೊಳ್ಳಿಯ ಶ್ರೀ ಬಿ. ರಾಘವೇಂದ್ರ ಪೈ ದಂಪತಿಗಳ ಪುತ್ರಿಯಾಗಿದ್ದಾಳೆ. ಉಡುಪಿಯ ತೆಂಕಪೇಟೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ನವರಾತ್ರಿಯ ಮೂಲಾ ನಕ್ಷತ್ರದಂದು ಶ್ರೀ ಶಾರದಾ ಮೂರ್ತಿಯ ಪ್ರತಿಷ್ಠೆ, ಧಾರ್ಮಿಕ ಪೂಜಾ, ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭದಲ್ಲಿ GSB ಯುವಕ ಮಂಡಳದ ಆಶ್ರಯದಲ್ಲಿ
3 ವಿಭಾಗಗಳಲ್ಲಿ ಛದ್ಮವೇಷ ಸ್ಪರ್ಧೆಗಳು ನಡೆದವು. ಗೊಂಗೊಳ್ಳಿಯ ಶ್ರೀ ಸರಸ್ವತಿ ವಿದ್ಯಾನಿಧಿಯ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಇತ್ತೀಚೆಗೆ ನಡೆಯಿತು. ಕರ್ನಾಟಕ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಶ್ರೀ ರವೀಂದ್ರ ಶಾನ್ಭಾಗ್ ರವರು ವಿದ್ಯಾರ್ಥಿ ವೇತನ ವಿತರಿಸಿದರು. ಈ ಸಂದರ್ಭದಲ್ಲಿ ಸುಮಾರು 1,44,000 ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಇಲ್ಲಿಗೆ ಸುದ್ದಿ ಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು. ಇಲ್ಲಿಯ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಲು ವಿನಂತಿ. ವಂದನೆಗಳು.